ಪಾರ್ಟಿ ಮಾಡ್ರಿ, ಎಂಜಾಯ್ ಮಾಡ್ರಿ, ಆದರೆ ಕುಡಿಬೇಡ್ರಿ ಮತ್ತು ಸೇರ್ಬೇಡ್ರಿ, ಯಾಕಂದರೆ ಹೋಗ್ತೀರಿ. ಅರೆ, ಯಾರಿದು? ಯಾಕೆ ಹಿಂಗೆ ಹೊಡೆದಾಡ್ತಾರೋ ಯೋಚನೆ ಮಾಡ್ತಿದ್ದೀರಾ? ಇಲ್ಲದಕ್ಕೂ ಕತೆ ಇದೆ. Ram, you also get out from the class. No, get out. ಕನ್ನಡ ಫೀಲ್ಡ್ನಾಗ ನೀವೇ ಮಜಾ ಮಾಡ್ತಾನೆ ಮತ್ತೆ ಇರೋ ಇಂಟನು ಯಾಕೆ ಕೊಡ್ತೀರಿ ಕ್ಲಾಸಿಗೆ ಯಾಕೆ ಕೊಡ್ತೀರಿ ಬಯಾಲಜಿ ಕ್ಲಾಸ್ ಏನದಲ್ಲೇ ಒಂದು ಉಳ್ಳಾಗಡ್ಡಿ ತಗೊಂತಾರ ಇಲ್ಲ ನೋಡ್ರಿ ಕಪ್ಪಿ ತಗೊಂತಾರ ಅದನ್ನ ಅಷ್ಟೇ ಮಗ ಏನದರೊಳಗೆ ಕಪ್ಪಿನ ಕೊಯ್ದ್ರೆ ಜೀವಶಾಸ್ತ್ರ ಉಳ್ಳಾಗಡ್ಡಿ ಕೊಯ್ದ್ರೆ ಸಸ್ಯಶಾಸ್ತ್ರ ಏನು ಗೊತ್ತು ಏನ್ ಮಾಡ್ತೀವ ಏ ಕ್ಲಾಸಾಗಿ ಇವತ್ತು ಆ ಹುಡುಗಿ ಇದ್ದಲೇ ನೋಡ್ಬೇಕಿತ್ತು. ಹೌದಾ ರಾಮ್, ನೀನು ನೋಡ್ಬೇಕರಿ. ಬಿಡ್ರಿ ನಾಳೆ ಟೆಸ್ಟ್ ಸುಮ್ಮನೆ ಓದ್ತೀನಿ. ಯಾವಾಗ ನೋಡ್ರಿ ಓದೋದು ಏನ್ ಮಗ ಏನ್ ನೋಡ್ತಿದಿ ಬರೀ ನೀನು. ಆ ಹುಡುಗಿ ಹೇಗಿದ್ಲು ಗೊತ್ತಾ? ಓಹೋ, ಮತ್ತೆ ಈ 3 ಜನ ಅಲ್ಲ ನನ್ನ ಮಕ್ಕಳು. ಏನು ಮಾತಾಡಕತ್ತಾರೆ ಈ ಮಕ್ಕಳು ಅಷ್ಟು ನನ್ನ ಬಗ್ಗೆನ? ಸರಿಯಾಗಿ ಯಾರು ಫಿಟ್ಟಿರೋದ ಮಕ್ಕಳೇ, ಇವತ್ತು ಫುಲ್ ಓಡೋದೆ ನಿಮ್ದು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಫುಲ್ 3 rounds ಕಂಪ್ಲೀಟ್ ಆಗೋವರೆಗೂ ಡೆಡ್ ಎಂಡ್ ವರೆಗೂ ಫುಲ್ ಓಡ್ಬೇಕು. ಇವತ್ತು 3 rounds ಆಗೋವರೆಗೂ ಎಲ್ಲಿ ನಿಂತಿರ್ಬೋದು ಎದ್ದೇಳ್ರಿ. ಯಾರ್ಯಾರು ಅಡ್ಡ ನಿಂತ್ರಿ ದಾರಿ ನಿಂತಿರ್ಬಾರ್ದು. 3 rounds ಫುಲ್ ಕಂಪ್ಲೀಟ್ ಆಗ್ಬೇಕು. ಸರಿ ಸರ್, ಲೈನ್ ಮಾಡ್ರಿ. ಯಾಂಗ್ ಗಾಡಿ ತಗೊಂಬರ್ತಾನೆ ಸರ್. ಸರಿ, ಕಾಲ್ ತೆಗಿ, ಕಾಲಿಂದ ಉತ್ಸವ ಕಾಲಿಂದಿಡು. ಉತ್ಸವ ಮಕ್ಳು ಎಲ್ಲದ ಪ್ರಾಕ್ಟೀಸ್ ಮಾಡಿದ್ರಿ. ಈ ಮಕ್ಳಿಗೆ ಮಾತಾಡ್ಕೋತೀರಿ ಅಲ್ಲಿ. ಹೋಗ್ರಲಿ. ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದು ಶೂಸ್ ಇಲ್ಲ ಕಾಲಾಗ. ಇನ್ನು ಮನೆಗೆ ಬಂದಿರಿ ಅಣ್ಣಲ್ಲಿ. ಓಡ್ರಲಿ. ಉತ್ಸವ ಮಕ್ಳು ಪ್ರಾಕ್ಟೀಸ್ ಇಲ್ಲ ಏನ್ಲಿ. ಕ್ಯಾಪ್ಟನ್ ಅಂತೀವನು ಉಪ್ಪಿ ಮೂತ್ ಒಟ್ಟಿ ಕಡೆ ಮಾಡಲಿ. ಬರೀ ಉದ್ದ ಬೆಳೆದಿದ್ದಲ್ಲ ನಾನು. ಏನಲ್ಲ ಏನ್ ಪ್ರಾಕ್ಟೀಸ್ ಮಾಡಿದ್ರು ಏನೋ. ಇಲ್ಲಿ ಶೂಸ್ ಎಲ್ಲ ಅಲ್ಲ ನಾವು. ಈ ಮಕ್ಕಳೆಲ್ಲ ಸರಿಯಾಗಿ ಮಾಡು. ಸರಿಯಾಗಿ ಬೆನ್ ಬಾಕ್ಸು.
ಲೇ ಉಪ್ಪಿ ಮೆಲ್ಲಕ ಬೆನ್ ಬಾಕ್ಸ್ ಸರ ಬೆನ್ ಬಾಕ್ಸು ಮೆಲ್ಲಕ ಫುಲ್ ಬೆನ್ ಬಾಕ್ಸು. ಫುಲ್ ಜೋರ ಸ್ಟಡಿ ಏನಲ್ಲಿ ಆ ಹುಡುಗಿ ಹಂಗೆ ಹುಡುಗಿ ನೈಟ್ ಏನು ಮೆಸೇಜ್ ಮಾಡಿದ್ಲು ಗೊತ್ತಾ? ಏ ಮಗ ಏ ಏನಾಯ್ತಮ್ಮ ನಿಂದು ನೈಟ್ ಫುಲ್ ಚಾಟಿಂಗ್ ನಡೆಸ್ತಾ ಇದ್ದೀವಿ. ನಿಮಗ ಅವ್ನು ಯಾವಾಗ ನೋಡಿದ್ರು ಬುಕ್ ಹಿಡ್ಕೊಂಡು ನಿಂತಿರ್ತಾನಲ್ಲಪ್ಪ, ಕುಂತಿರ್ತಾನ. ಓದದ್ ನೋಡ್ರಿ ಹುಡುಗಿಯಲ್ಲ ನೀವಾಗ ಮಗ ಎಕ್ಸಾಮ್ಸ್ ಇನ್ನ 6 ತಿಂಗಳ ಎಕ್ಸಾಮ್ದಲ್ಲ ಎಕ್ಸಾಮೇ ಬರ್ತೀವಂತ ಟೆಸ್ಟ್ ಬರೋದೇನು ದೊಡ್ಡ ಆಗೋದು. ನೀನ್ ಇದ್ದಿದ್ದಲ್ಲ ನನ್ನ ಬಾಜು. ಆಯ್ತು, ನಮ್ಗಿನ್ನ ಏನಿಲ್ಲ, ತೋರಿಸ್ತೀಯಲ್ಲ ಮಿಸ್ ಅಂತ. ಏನ್ ನಿನ್ನೆ ಬಂದಿದ್ದಿಲ್ಲ? ಹೌದು, ಯಾಕೆ ಬಂದಿದ್ದಿಲ್ಲ? ಏನೋ ಅವ್ರ ಮನ್ಯಾಗ ಪ್ರಾಬ್ಲಮ್ ಇತ್ತಂತ ಅವ್ರ ಅಪ್ಪಗೆ. ಅದಕ್ಕೆ ನನಗೆ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮಾತಾಡ್ತೀನಿ ನಿಮ್ಮ ಅಪ್ಪರ್ ಕೂಡ. ಭಾಳ ನಡೆಸ್ಬಿಟ್ಟಿದಪ್ಪ. ಏನ್ ನನಗೆ ಒಂದು ನೀನು ಏನು ಬರೀ ಓದ್ತೀಯಲ್ಲ. ಲೈಬ್ರರಿ ಏನ್ ಲೈಬ್ರರಿಗೆ ಹೋಗ್ತೀಯ? ಬಾ ಇದಾಗ ಆಟಕ್ಕೆ ಹೋಗಂಬ. ಬಾಲಿ ಏನು ಓದ್ತೀಯ? ಬಂದಿತ್ತಿಲ್ಲ ಓದೋದೊಂದು ಕಂಪ್ಲೀಟ್ಗೆ ರನ್ನಿಂಗ್ ಮಾಡಿ ಓದ್ಬೇಕು. ಓದೋದನ್ನೇ ಮಾಡೋದಲ್ಲ, ಸ್ಟಡಿ ಮಾಡ್ಬೇಕು, ಸ್ಪೋರ್ಟ್ಸ್ ಮಾಡ್ಬೇಕು, ಓದೋದು ಮಾಡ್ಬೇಕು. ಆಯ್ತಾ? ಓ ರಾಮ್ ಒಬ್ಬನೇ ಕೂತಾನಲ್ಲ, ಇದೇ ರೈಟ್ ಟೈಮ್ ಮೂವರು ನನ್ನ ಜಗಳ ಹಚ್ಚಕ್ಕೆ. ಏನು ಮಾಡಿ ಜಗಳ ಹಚ್ಲೇಬೇಕು ಇವತ್ತು. ಏನು ಮಾಡಕ್ಕೆ ರೆಡಿ ಅದ ಏನದ ನಮ್ಮ ದೋಸ್ತರು ಏನು ಮಾಡ್ತೀವಿ ನಾನು ಸಲಹೆ ಮಾಡ್ತೇವೆ. ಏನಿಲ್ಲ ಅಷ್ಟೇ. ಉಪೆಯಲ್ಲಿ ಹೌದಾ? ಅದೇ ಒಂದ್ಸಲ ಬರ್ತಿದ್ದಾನೆ ಅನ್ಕೊಂಡೆ. ಇಲ್ಲ ನಾಳೆ ವೆರಿಫಿಕೇಷನ್ ಅದಲ್ಲ, ಅದಕ್ಕೆ ಗುಡಿಗೆ ಹೋಗ್ಬೇಕಂತ. ಸರಿ ಸರಿ ಬಾ. ಇಷ್ಟು ಮಾಡಲಿಲ್ಲ ಅಂದ್ರೆ
ಮಕ್ಕಳು ಬಂದಾರಲ್ಲ, ಬರಲಿ ರಿಯಲ್ ಆಟ ಇರೋದು ಇವತ್ತು ರಾತ್ರಿ. ಏನಪ್ಪ ಗುಡಿ ಹೋಗ್ಬಿಟ್ರಲ್ಲ ಆಯ್ ಮಗ ಏನು ಹೋಗ್ಬಿಟ್ರಿ ರಾಮನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ನಾಳೆ ಪೂಜೆ ಮಾಡ್ತೀನಿ. ಅರ್ಜೆಂಟಲ್ಲಿ ಕಾಲ್ ಮಾಡಿದ ಏನಪ್ಪ ಹೇಳಿ ನಾವು ಬರ್ತಿದ್ದೀರ ಇಲ್ಲ ಅರ್ಜೆಂಟಲ್ಲಿ ವೆರಿಫಿಕೇಶನ್ ಇತ್ತಲ್ಲ ಆಯ್ತು ಹೋಗಮ್ಮ little fellow. Morgan. Yes! 3 ಜನರ ಒಗ್ಗಟ್ಟನ್ನು ಕಂಡು ಸಹಿಸಲಾಗದೆ ಇವರನ್ನು ಬೇರೆ ಮಾಡಬೇಕು ಎನ್ನುವ ಕೆಟ್ಟ ಬುದ್ಧಿಯಿಂದ ರಾಮನ ದಾಖಲೆಗಳನ್ನು ಕಳೆದುಕೊಳ್ಳಿಸಿ ಆ ಆರೋಪವನ್ನು ಉಪ್ಪಿ ಹಾಗೂ ಶಂಕರನ ಮೇಲೆ ಹೊರಿಸಿದ. ಇತ್ತ ಮಹೇಶನ ಮೋಸಕ್ಕೆ ಒಳಗಾಗಿ ಅವನ ಮಾತುಗಳನ್ನು ನಂಬಿ ತನ್ನ ಪ್ರೀತಿಯ ಸ್ನೇಹಿತರನ್ನು ದೂರ ಮಾಡಿಕೊಂಡ. ದಾಖಲೆಗಳನ್ನು ಮತ್ತೆ ತಯಾರು ಮಾಡಲು ಅಲೆದು ತನ್ನ ಸ್ನೇಹಿತರು ಮೋಸ ಮಾಡಿದರಲ್ಲ ಎಂದು ಬೇಸತ್ತು ಊರನ್ನೇ ಬಿಟ್ಟು ಬೇರೆ ಕಡೆ ಓದುತ್ತಾ ಇದ್ದ. ಹೀಗಿರುವಾಗ ಒಂದು ದಿನ ಎಲ್ಲ ವಿಷಯ ಹೇಳ್ಬೇಕಪ್ಪ. ಹಲೋ ಹಲೋ ಹೇಳಿ. ರಾಮ್ ಎಲ್ಲಿದ್ಯಾ? ಇಲ್ಲೇ ಮನೆಯಾಗಿದ್ದೆ. ಫ್ರೀ ಇದೆಯಾ? ಹೇಳಿ. ಏನು ಸ್ವಲ್ಪ ನಿನ್ನ ಹತ್ರ ವಿಷಯ ಮಾತಾಡ್ಬೇಕಿತ್ತು.
ಹೌದಾ? ಹ್ಞೂ. ಏನು ಹೇಳಲಿ? ಏನಿಲ್ಲ, ಗುಡಿ ಹತ್ರ ಬರ್ತೀಯ ಹೇಳ್ತೀನಿ. ಸರಿ ಬರ್ತೀನಿ. ಹಾಂ, ಓಕೆ. ಸರಿ. ಹಾಯ್. ಮತ್ತೇನು ಸಮಾಚಾರ? ಬರೋಕ್ಕೆ ಏನಿಲ್ಲ, ಡಾಕ್ಯುಮೆಂಟ್ಸ್ ಎತ್ತಿದ್ದಾರಲ್ಲ, ಅದರಲ್ಲಿ ಹುಟ್ಟಿದ್ದು ಶಂಕರ್ಗೆ ತಪ್ಪಿಲ್ಲ. ತಪ್ಪೆಲ್ಲ ಮಹೇಶಂದಿದೆ. ಯಾವ ಮಹೇಶ್? ಮಹೇಶ್, ನಮ್ಮ ಮಹೇಶ್. ನಮ್ಮ ಮಹೇಶ್. ಹೌದು, ಸಾಧ್ಯ ನಮ್ಮ ಮಹೇಶ್. ಅವತ್ತು ನೀವು ಎಲ್ಲರೂ ಬಂದಿದ್ವಲ್ಲ, ಬಂದಾಗ ಮತ್ತೆ ಆಮೇಲೆ ಇಲ್ಲ ಮತ್ತೆ ಮಹೇಶ್ ಬಂದ. ಮಹೇಶ್ ಬಂದೇ ಎತ್ತಿದ್ದ. ಅಂಥದ್ದೆಲ್ಲ ಮೋಸ ಮಾಡ್ತಾರೆ ಅಂತ ಎಲ್ಲರೂ ಹಿಂಗೂ ಇರ್ತಾರೆ ಅಂತ ಗೊತ್ತಿತ್ತು. ಹೌದಲ್ಲ ಅಮ್ಮಮ್ಮ, ನಾನು ನೋಡಿದ್ರಲ್ಲ, ಅದಕ್ಕೆ ಹೀಗೆ ಹೇಳಿ. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ. ಹಲೋ ಹಲೋ, ನಾನು ರಾಮ್ಲೆ. ಹಲೋ, ನಾನು ರಾಮ್ ಮಾತಾಡೋದು. ಹೇಳ್ರ. ಬರ್ತಾ ಇದ್ದೀನಿ, ಬೆಳಗ್ಗೆ ಪಿಕ್ ಮಾಡ್ಬೋಣ. ಹಲೋ ಹಲೋ ಹಲೋ. तुला काय झालं तोंड धु. ಹಾಯ್. ಹಾಯ್ ಬಾಬಾ. ಏನು ಮಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ? ಮುಂದೆ ಹೇಳ್ತೀನಿ ಬಾ. ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಟೀ ಆಗಿ ಕುಡಿದು ಮಗ. ದಯವಿಟ್ಟು ಪ್ಲಾಟ್ಫಾರ್ಮ್ಗೆ ಪ್ರಯಾಣದ ಟಿಕೆಟ್ನೊಂದಿಗೆ ಇಲ್ಲ ಮಗ, ಗಾಡಿ ತೊಗೊಂಡಿನ ಆರಾಮ್ ಗಾಡಿ ಮೇಲೆ ಹೋಗೋಣ. ಆಟೋಕ್ಕೆ ಬೇಡ ಮತ್ತೆ. ಏನಪ್ಪ ರಾಮ್, 3 ವರ್ಷ ಬಂದ್ಬಿಟ್ಟಲ್ಲ, ಏನು ಆರಾಮಿದ್ದ? ಹೆಂಗಿದ್ದ? ಹೆಂಗೆ ನಡೆದ ಸ್ಟಡೀಸ್? ಏನು ಹೇಳಬಂದಿಲ್ಲಪ್ಪ. ಹೀಗೆ ಅರ್ಜೆಂಟ್ ಕೆಲಸ ಇತ್ತಪ್ಪ, ಅದಕ್ಕೆ ಬರೋದು. ಮಹೇಶ್ ಬಂದಾನ ಪಾಪ ಭಾಳ ದಿನಕ್ಕೆ. ಏನು ಕಿರಿಕಾಯ್ದಲ್ಲ? ಏನು ನಮ್ಮ ಮಗ, 1 ವರ್ಷ ವೇಸ್ಟ್ ಆಯ್ತಲ್ಲ. ಪೇಪರ್ಸ್ ಅರೇಂಜ್ ಮಾಡೋದು ಲೇಟ್ ಆಗ್ಬಿಡ್ತು. ಹೌದು, ಹಳೆ ಪೇಪರ್ಸ್ ಏನದು? ಪೇಪರ್ಸ್? ಏನು ಪೇಪರ್? ಪೇಪರ್ ಏನದು? ಏನು ಪೇಪರ್?
ಅನ್ಯಾಯವಾಗಿ ಒಂದು ವರ್ಷ ವೇಸ್ಟ್ ಮಾಡಿಬಿಟ್ಟಲ್ಲೋ. ನಾನೇ ವೇಸ್ಟ್ ಮಾಡಿ ಉಪ್ಪಿ. ಪೇಪರ್ಸ್ ಬಗ್ಗೆ ನಿನಗೆ ಗೊತ್ತು, ನನಗೆ ಗೊತ್ತು. ನೀನಾಗಿ ನೀನು ಹೇಳ್ತೀಯ ಇಲ್ಲ, ನನ್ನ ಸ್ಟೈಲಲ್ಲಿ ನಾನು ವಿಚಾರಿಸಲ್ಲ. ನಂಗೆ ಗೊತ್ತಿಲ್ಲ ಒಪ್ಪಿ. ನಾನು ತೊಗೊಂಡಿಲ್ಲ ಒಪ್ಪಿ. ನಾನು ನಿಜ ಹೇಳು. ಲೇ ನನಗೆ ಕೋಪ ಬರ್ಸ್ಬೇಡ, ನಿಜ ಹೇಳು. ಪೇಪರ್ಸ್ ಬಗ್ಗೆ ಏನಾದ್ರು ನಂಗೆ ಗೊತ್ತಿಲ್ಲ ಒಪ್ಪಿ. ನಿಜ ಹೇಳು. ನಿಜ ಹೇಳು. ನಂಗೆ ಗೊತ್ತಿಲ್ಲ ಒಪ್ಪಿ. ನಿಜ ಹೇಳು. ನಂಗೆ ಗೊತ್ತಿಲ್ಲ ನಿಜ ಹೇಳು. ಹಾಂ ಹೇಳ್ತೀಯಲ್ಲ. ಹೇಳ್ತಿರಪ್ಪಿ. ನಿಜ ಏನಮ್ಮ ಹೇಳ್ತೀರಿ? ಬಾ ಎಲ್ಲ ಬಾಯ್ ಬಿಟ್ಬಿಡು, ಎಲ್ಲ ಬಾಯ್ ಬಿಟ್ಬಿಡು. ಬಾ ಬಾ ಏನಮ್ಮ ರಾಮ್ ವಿಚಾರಿಸ್ಕೊಳ್ಳಿ. ಏನಾಯ್ತು ಹೇಳು. 2 ವರ್ಷ ಕಾಲೇಜ್ನಾಗ ಎಲ್ಲಿ ಹೋದ್ರೂ ನಿಮ್ಮ ಊರ ಹೆಸ್ರು, ಕ್ಯಾಂಟೀನ್ ಹೋಗಲಿ, ಸ್ಪೋರ್ಟ್ಸ್ ರೂಮ್ ಹೋಗಲಿ, ಯಾರ ಹತ್ರ ನಿಮ್ಮ ಊರ ಹೆಸರು ಇರ್ತಾಯಿತ್ತು. ಅದಕ್ಕೆ ಏನಾದರೂ ಮಾಡಿ ಈ ಮೂರನ್ನ ಬಿಡಿಸ್ಬೇಕಂತ ಪ್ಲ್ಯಾನ್ ಮಾಡೋಕೆ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಕೊನೆಗೆ ಏನಾದರೂ ಮಾಡಿ ಇವನ್ನ ಮೂವರು ಬಿಡಿಸ್ಬೇಕಂತೇಳಿ ನಿಮ್ಮ ಪೇಪರ್ಸ್ನ ಎತ್ಬೇಕಂತ ಪ್ಲ್ಯಾನ್ ಮಾಡಿದೆ. ನಿಮ್ಮ ಮನೆಯಲ್ಲ ಪೇಪರ್ಸ್ನ ಎತ್ಬಿಟ್ಟು ಶಂಕರ್ ಮತ್ತು ಉಪ್ಪಿ ಹೆಸರಿಗೆ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಇವತ್ತು ಎತ್ತಿದ್ದು. ಅದಕ್ಕೆ ನಾನು ಪೇಪರ್ಸ್ನ ಹಾಳು ಮಾಡಿದೆ. ಅದಕ್ಕೆ ಇವಾಗ ಗೊತ್ತಾಗ್ತಿದೆ, ಯಾವತ್ತಿದ್ರೂ ಫ್ರೆಂಡ್ಸ್ ಇರ್ಬೇಕಂತೇಳಿ. ನನಗೇನು ಸಿಕ್ಕಿಲ್ಲ ಅದರಿಂದಾಗಿ ಗೊತ್ತು, ಆದರೆ ಫ್ರೆಂಡ್ಸ್ ಅಂತ ಎಲ್ಲ ಹಾಳಾಗೋಯ್ತಲ್ಲ, ಅದು ಗೊತ್ತಿಲ್ಲ. ಸಾರಿ ರಾಮ್, ಸಾರಿ ಉಪ್ಪಿ, ಪ್ಲೀಸ್ ನಾನು ಫಾರ್ಗಿವ್ ಮಾಡಿಬಿಡಿ, ಪ್ಲೀಸ್ ನನಗೆ ಕ್ಷಮಿಸ್ಬಿಡು ಉಪ್ಪಿ. ಸಾರಿ ರಾಮ್, ಸಾರಿ. ಬರೋಲ್ಲ ಮಹೇಶ್ ಮನೆಗೆ ಯಾಕ ಮನೆ ಕಡೆ ಬರೋಲ್ಲ ಅಂತ ಸ್ವಲ್ಪ ಇದಾಗ್ಯಾವ. ಎಲ್ಲರೂ ಒಂದಾಗಿರ್ಬೇಕಪ್ಪ, ಎಲ್ಲರೂ ಇದು ಮಾಡ್ಕೊಂಡ್ರೆ ಹೆಂಗದ. ಫ್ರೆಂಡ್ಸ್ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರ್ಬೇಕಪ್ಪ. ನಾವು ಹೋಗ್ತಿರ್ತಾವ ಚೆನ್ನಾಗಿರ್ತೀವಿ, ಬಟ್ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ಆಗಿ ಬರಲ್ಲ. ಎಲ್ಲ ಚೆನ್ನಾಗಿರ್ಬೇಕಲ್ಲ, ಸ್ನೇಹಿತರಂದ್ರೆ ಸಂಪತ್ತರ ಇರಬೇಕು. ಅದನ್ನೆಲ್ಲ ಮಾಡಿಬಿಟ್ರೆ ಹಿಂಗಿರುತ್ತೆ. ಒಂದಾಗಿದ್ರೆ ಚಲೋ. ಯಾವಾಗ ಫ್ರೆಂಡ್ಸ್ ನಾವೆಲ್ಲರೂ ಅದನ್ನೇ ಬಯಸೋದು. ಆದರೆ ಅವನು ಕೆಟ್ಟ ತಂತ್ರಗಳೆಲ್ಲ ನಮ್ಗೆ ಭಾಳ ಅಡಚಣೆ ಆಗ್ತವೆ. ಎಲ್ಲ ಜಗಳ ಆಯ್ತು, ಎಲ್ಲ ಇದಾಯ್ತು, ಎಲ್ಲ ಒಂದಾಗಿ ಒಟ್ಟಾಗಿ ಎಲ್ಲ ಕೊಟ್ಟಿರ್ಬೇಕೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತೀವಿ. ಜಗತ್ತಿನಲ್ಲಿ ಏನೂ ಶಾಶ್ವತವಲ್ಲ. ಹುಟ್ಟುವಾಗ ಏನೂ ತಂದಿಲ್ಲ, ಸಾಯುವಾಗ ಏನೂ ತಗೊಂಡು ಹೋಗಲ್ಲ. ಆದರೆ ಬದುಕು ಸಾವಿನ ನಡುವೆ ಇರುವ ಕೆಲವೇ ದಿನಗಳಲ್ಲಿ ದ್ವೇಷ, ಅಸೂಯೆ, ಕೋಪ, ಸೀಡು ಎಲ್ಲ ಇಟ್ಟುಕೊಂಡು ನಾವು ಸುಖವಾಗಿರದೆ ಬೇರೆಯವರ ಸುಖವನ್ನು ಕಿತ್ತು ತಿನ್ನಲು ಬಯಸುತ್ತೇವೆ. ಆದದ್ದಾಯಿತು, ಇನ್ನು ಮುಂದೆ ಆದರೂ ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಬಾಳೋಣ. ಸರ್ವೇ ಜನ ಸುಖಿನೋ ಭವಂತು. Get low when the whistle go.